ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ. ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ. ಭವತಿ ಯದನುಭಾವಾದೇಡಮುಖೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋ ವಸ್ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಭಗವಂತನ ನಾನಾ ವಿಧವಾದಂತಹ ಈ ಸೃಷ್ಟಿಯ ಬಿತ್ತರದಲ್ಲಿ ಎಲ್ಲ ಜನ್ಮಕ್ಕಿಂತಲೂ ಅಧಿಕವಾದಂತಹ ಮನುಷ್ಯ ಜನ್ಮ. ಆಹಾರ ನಿದ್ರಾ ಭಯಮೈಥುನಾನಿ ಸಮಾನಮೇ ತತ್ ಪಶುಭಿರ್ನರಾಣಾಂ ಎಂದಂತೆ ಉಳಿದೆಲ್ಲ ಪ್ರಾಣಿ ಪಕ್ಷಿಗಳಿಗೆ ಸಹಜವಾದಂತಹ ಒಂದಷ್ಟು ಕೆಲಸಗಳನ್ನು ಕ್ರಿಯೆಗಳನ್ನು ಬಿಟ್ಟು ಮನುಷ್ಯನಿಗೆ ಅಧಿಕವಾದಂತಹ ವಿವೇಕವನ್ನು ಕೊಟ್ಟಿದ್ದಾನೆ ದೇವರು ಸೃಷ್ಟಿ ಮಾಡುವ ಮೂಲಕ. ಈ ವಿವೇಕವನ್ನು ಯಾವ ರೀತಿಯಾಗಿ ಉಪಯೋಗಿಸಿಕೊಳ್ಳಬೇಕು ಎಂಬ ದೃಷ್ಟಿಯಿಂದ ಮನುಷ್ಯನ ಸೃಷ್ಟಿಯೊಂದಿಗೆ ಬುದ್ಧಿಗೆ ಅನೇಕ ಆಹಾರಗಳನ್ನು ತನ್ನ ಮಾತಿನ ಮೂಲಕ ಭಗವಂತ ನೀಡಿದ್ದಾನೆ, ಪ್ರಧಾನವಾಗಿ ಚತುರ್ಮುಖ ಬ್ರಹ್ಮದೇವರಿಗೆ. ಅವುಗಳಲ್ಲಿ ಪುರಾಣಗಳು ಕೂಡ ಒಂದು. ಅಂತಹ ಪುರಾಣಗಳಲ್ಲಿ ಮನುಷ್ಯನಿಗೆ ಬದುಕಲಿಕ್ಕೆ ಏನು ಮಾರ್ಗದರ್ಶನ ಇದೆ, ತನ್ನ ವಿವೇಕವನ್ನು ಯಾವ ಮಾರ್ಗದಲ್ಲಿ ಉಪಯೋಗಿಸಿಕೊಳ್ಳಬೇಕು, ವಿನಿಯೋಗಿಸಿಕೊಳ್ಳಬೇಕು, ತನ್ಮೂಲಕ ಈ ಜನ್ಮದ ಸಾರ್ಥಕ್ಯವನ್ನು ಹೇಗೆ ಪಡೆದುಕೊಳ್ಳಬೇಕು ಎಂಬ ವಿಚಾರವನ್ನು ಪುರಾಣಗಳಲ್ಲಿ ಭಗವಂತನೇ ವ್ಯಾಸನಾಗಿ ಹುಟ್ಟಿ ಬಂದು ಮತ್ತೆ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾನೆ. ಅವುಗಳ ಸಾರದ ಸಂಗ್ರಹವನ್ನು ಮಧ್ವಾಚಾರ್ಯರು ಕೃಷ್ಣಾಮೃತ ಮಹಾರ್ಣವದ ಮೂಲಕ ನಮಗೆ ಸಂಗ್ರಹಿಸಿಕೊಟ್ಟಿದ್ದಾರೆ. ಈ ಕೃಷ್ಣಾಮೃತ ಮಹಾರ್ಣವದಲ್ಲಿ ನಾನಾ ರೀತಿಯಾದಂತಹ ಸಾಧನೆಯ ಮಾರ್ಗವನ್ನು ಅವಲೋಕಿಸ್ತಾ ಈ ಹಿಂದೆ ನಾವು ಭಗವಂತನಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡುವುದರ ಪ್ರಯೋಜನ, ಅದರ ಪ್ರಭಾವ ಏನು, ಇದನ್ನು ಕಂಡಿದ್ದೇವೆ. ಮುಂದೆ ದೇವರ ನೈವೇದ್ಯದ ಭಕ್ಷಣೆಯನ್ನು ಮಾಡಬೇಕು. ಉಣ್ಣುವುದಿದ್ದರೆ ತಿನ್ನುವುದಿದ್ದರೆ ಅದು ಭಗವಂತನ ನೈವೇದ್ಯ ಆಗಿರಬೇಕು. ನೈವೇದ್ಯವನ್ನಲ್ಲದೆ ಇನ್ನೇನನ್ನೂ ಕೂಡ ಸ್ವೀಕಾರ ಮಾಡುವಂತಿಲ್ಲ ಎಂಬ ವ್ಯಾಸರ ಆಜ್ಞೆಯನ್ನು ನಾವು ಕಂಡಿದ್ದೇವೆ. ಹೀಗೆ ಭಗವಂತನ ಪ್ರಸಾದವನ್ನು, ಅನುಗ್ರಹವನ್ನು, ಪುಣ್ಯದ ರಾಶಿಯನ್ನು ತಮ್ಮೆಡೆಗೆ ನಾವು ಸೆಳೆದುಕೊಳ್ಳುವುದಕ್ಕೆ ಇನ್ನು ಮತ್ತೊಂದು ಬಹಳ ದೊಡ್ಡದಾದಂತಹ ಸಾಧನವನ್ನು ತೋರಿಸಿಕೊಡ್ತಾ ಇದ್ದಾರೆ. ತ್ರಿರಾತ್ರ ಫಲದಾ ನದ್ಯೋ ಯಾಃ ಕಾಶ್ಚಿದ ಸಮುದ್ರಗಾಃ ಸಮುದ್ರಗಾಸ್ತು ಪಕ್ಷಸ್ಯ ಮಾಸಸ್ಯ ಸರಿತಾಂ ಪತಿಃ ಷಣ್ಮಾಸ ಫಲದಾ ಗೋದಾ ವತ್ಸರಸ್ಯ ತು ಜಾಹ್ನವೀ ವಿಷ್ಣುಪಾದೋದಕಸ್ಯೇತೆ ಕಲಾನ್ನರ್ಹಂತಿ ಷೋಡಶೀಂ. ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕೆ, ಪಾಪವನ್ನು ತೊಳೆದುಕೊಳ್ಳುವುದಕ್ಕೆ ಪ್ರಧಾನವಾದಂತಹ ಮಾರ್ಗ ಅಂತಂದರೆ ತೀರ್ಥಗಳಲ್ಲಿ ಸ್ನಾನ. ತೀರ್ಥ ಅಂತಂದರೆ ಅದು ಭಗವಂತನ
ಪಾದ ಕಮಲದಿಂದ ಹರಿದು ಬಂದಂತಹ ಗಂಗೆಯ ಅನೇಕ ಕವಲುಗಳು ಈ ನಮ್ಮ ಭರತ ಭೂಮಿಯನ್ನು ವ್ಯಾಪಿಸಿವೆ. ಅಂತಹ ನದಿಗಳಲ್ಲಿ ಮುಳುಗಿದರೆ, ಸ್ನಾನವನ್ನು ಮಾಡಿದರೆ ಅವನ ದೈಹಿಕವಾದ ಮಾನಸಿಕವಾದ ಎಲ್ಲ ಕೊಳೆಗಳೂ ಕೂಡ ನಿವೃತ್ತಿಯಾಗ್ತದೆ. ಪುಣ್ಯಭಾಜನನಾಗ್ತಾನೆ ಸ್ನಾನ ಮಾಡುವವನು. ಅವುಗಳಲ್ಲಿ ಎಲ್ಲ ತೀರ್ಥಗಳು ಸಮಾನವಲ್ಲ. ಒಂದೊಂದು ತೀರ್ಥಕ್ಕಿಂತಲೂ ಮತ್ತೊಂದು ತೀರ್ಥ ಇನ್ನಷ್ಟು ಉತ್ಕೃಷ್ಟವಾಗಿದೆ. ಯಾವುದಂದರೆ ತ್ರಿರಾತ್ರ ಫಲದ ನದ್ಯ, ನದಿಗಳು. ಈ ನದಿಗಳಲ್ಲಿ ಸ್ನಾನ ಮಾಡಿದರೆ ಎಂತಹದ್ದು ಅಂತ ಕೇಳಿದರೆ ಅಸಮುದ್ರಗಾಹ. ಎಲ್ಲ ನದಿಗಳು ನೇರವಾಗಿ ಸಮುದ್ರಕ್ಕೆ ಹೋಗಿ ಸೇರುವುದಿಲ್ಲ. ಕೆಲವು ನದಿಗಳು ಮತ್ತೊಂದು ನದಿಗಳೊಂದಿಗೆ ಸೇರಿ ಅದು ಸಮುದ್ರವನ್ನು ಹೊಂದಬಹುದು, ಅಥವಾ ಕೆಲವು ನದಿಗಳು ಸಮುದ್ರವನ್ನು ಸೇರದೇನು ತನ್ನ ಹರಿವಿಕೆಯನ್ನು ನಿಲ್ಲಿಸಬಹುದು. ಹೀಗೆ ಸಮುದ್ರವನ್ನು ಹೊಂದದಂತಹ ನದಿಗಳಲ್ಲಿ ಸ್ನಾನ ಮಾಡಿದರೂ ಕೂಡ ಬಹಳಷ್ಟು ಪುಣ್ಯ ಇದೆ. ಇನ್ನು ಸಮುದ್ರವನ್ನು ಸೇರುವಂತಹ ನದಿಗಳಲ್ಲಿ ಸ್ನಾನ ಮಾಡಿದರೆ ಇನ್ನೂ ಹೆಚ್ಚಿನ ಪುಣ್ಯ. ಇನ್ನು ಅಂತಹ ಸಮುದ್ರವನ್ನು ಸೇರುವಂತಹ ನದಿಗಳಲ್ಲಿಯೂ ಕೂಡ ಗೋದಾವರಿ ಅದು ವೃದ್ಧಗಂಗಾ ಅಂತ ಕರೆಯಲ್ಪಟ್ಟಿದೆ. ಅದರಿಂದ ಇನ್ನಷ್ಟು ಹೆಚ್ಚಿನ ಪುಣ್ಯ. ಸಾಕ್ಷಾತ್ ಗಂಗೆಯಲ್ಲಿ ಮೆಂದರೆ ಇನ್ನಷ್ಟು ಹೆಚ್ಚಿನ ಪುಣ್ಯ. ಹೀಗೆ ತೀರ್ಥಗಳಲ್ಲಿ ಸ್ನಾನ ಮಾಡುವುದರಿಂದ ಉತ್ಕೃಷ್ಟವಾದಂತಹ ಫಲ ಇದೆ. ಹಾಗಿರುವಾಗ ತ್ರಿರಾತ್ರ ಫಲದ ನದ್ಯ ಯಾಃ ಕಾಶ್ಚಿದ ಸಮುದ್ರಗಾಹ, ಸಮುದ್ರವನ್ನು ಹೊಂದದೇ ಇರುವಂತಹ ನದಿಗಳಲ್ಲಿ 3 ದಿನದ ಸ್ನಾನದಿಂದ ಸಮುದ್ರಗಾಸ್ತು ಪಕ್ಷಸ್ಯ, ಇನ್ನು ಸಮುದ್ರವನ್ನು ಹೊಂದುವಂತಹ ನದಿಗಳು ಇತರ ನದಿಗಳಿಗಿಂತ ಇನ್ನೂ ಶ್ರೇಷ್ಠವಾಗಿವೆ. ಅಂತಹ ನದಿಗಳಲ್ಲಿ ಸ್ನಾನ ಮಾಡಿ ಎಷ್ಟು ದಿನ? ಸಮುದ್ರಗಾಸ್ತು ಪಕ್ಷಸ್ಯ, ಒಂದು ಪಕ್ಷದ ಕಾಲ 15 ದಿನಗಳ ಕಾಲ. ಮಾಸಸ್ಯ ಸರಿತಾಂ ಪತಿ, ಇನ್ನು ಸರಿತಾಂ ಪತಿ ನದಿಗಳ ಪತಿ ಎನಿಸಿದಂತಹ ಸಮುದ್ರ, ಆ ಸಮುದ್ರದಲ್ಲಿ 30 ದಿನಗಳ ಕಾಲ ಸ್ನಾನ ಮಾಡಿದರೆ ಷಣ್ಮಾಸ ಫಲದ ಗೋದಾ, ಇನ್ನು ಗೋದಾವರಿ ನದಿ ಇದನ್ನು ವೃದ್ಧಗಂಗಾ ಅಂತ ಕರೆದಿದ್ದಾರೆ. ಗೌತಮ ಋಷಿಗಳ ತಪಸ್ಸಿನ ಫಲವಾಗಿ ಗಂಗೆಯೇ ಹರನ ಮುಡಿಯಿಂದ ಭೂಮಿಗೆ ಇಳಿದು ಗೌತಮರ ಏನು ಅಭಿಲಾಷೆ ಇದೆ ಅದನ್ನು ತೀರಿಸಲಿಕ್ಕೋಸ್ಕರ ಬಂದವಳು. ಸ್ವಯಂ ಗಂಗೆಯೇ ಆದದ್ರಿಂದ, ಗೌತಮರಿಂದ ತಾನು ವೃದ್ಧಿಗೊಂಡದ್ರಿಂದ ವೃದ್ಧಗಂಗೆ ಎಂಬುದಾಗಿ ಕರೆಯಿಸಿಕೊಂಡಂತಹ ಗಂಗೆ ಅದು ಗೋದಾವರಿ ನದಿ. ಇಂತಹ ಗೋದಾವರಿ ನದಿಯಲ್ಲಿ ಷಣ್ಮಾಸ 6 ತಿಂಗಳು ಕಾಲ ಸ್ನಾನ ಮಾಡಿದರೆ ಏನು ಫಲ ಇದೆಯೋ ಹಾಗೆಯೇ ವತ್ಸರಸ್ಯತು ಜಾಹ್ನವಿ, ಭಗವಂತ ತ್ರಿವಿಕ್ರಮನಾಗಿ ತಾನು ಅವತಾರ ಮಾಡಿ ಆತನ ಪಾದ ತಳೆಯುವುದಕ್ಕೋಸ್ಕರ ಯಾವ ನೀರನ್ನು ಆ ಬಲಿಚಕ್ರವರ್ತಿ ವಿನಿಯೋಗ ಮಾಡಿದ್ದಾನೆ, ಮುಂದೆ ಅದೇ ನೀರು ಗಂಗಾ ನದಿಯಾಗಿ ಹರಿಯಿತು. ಅಂತಹ ಗಂಗಾ ನದಿ ಉಳಿದೆಲ್ಲ ತೀರ್ಥಗಳಲ್ಲಿಯೂ ಕೂಡ ತಾನು ಸನ್ನಿಹಿತಳಾಗಿರ್ತಾಳೆ. ಪ್ರಾತಃ ಕಾಲದಲ್ಲಿ ಉಷಃಕಾಲದಲ್ಲಿ ಯಾರು ಸ್ನಾನ ಮಾಡ್ತಾನೆ, ಗಂಗಾ ಗಂಗಾ ಎಂಬುದಾಗಿ ಕರೆದ್ರೇನೆ ತಾನು ಸನ್ನಿಹಿತಳಾಗಿ ಆ ನೀರಿನಲ್ಲಿ ಇದ್ದುಕೊಂಡು ಸ್ನಾನ ಮಾಡುವವನನ್ನು ಪವಿತ್ರೀಕರಿಸ್ತಾಳೆ. ಇಂತಹ ಗಂಗಾ ನದಿಗೆ ಅಭಿಮಾನಿ ದೇವತೆಯಾಗಿ ಸ್ವಯಂ ಭಾಗೀರಥಿಯೇ ಇದ್ದಾಳೆ. ಅಂತಹ ಆ ಗಂಗಾ ನದಿಯಲ್ಲಿ 1 ವರ್ಷಗಳ ಕಾಲ ವತ್ಸರಸ್ಯತು ಜಾಹ್ನವಿ, ಇಷ್ಟೆಲ್ಲ ಸ್ನಾನ ಮಾಡಿದರೆ ಏನು ಫಲವು? ಒಂದೊಂದು ನದಿಯೂ ಕೂಡ ಉತ್ಕೃಷ್ಟವಾದಂತಹ ಫಲವನ್ನು ಕೊಡುವಂಥದ್ದು. ಈ ನದಿಗಳಲ್ಲೆಲ್ಲ ಸ್ನಾನ ಮಾಡಿ ಏನು ಫಲ ಇದೆ? ಅದರಲ್ಲೂ ಕೂಡ 3 ದಿನಗಳ ಕಾಲ, 15 ದಿನಗಳ ಕಾಲ, 1 ತಿಂಗಳುಗಳ ಕಾಲ, ಇನ್ನೊಂದು ನದಿಯಲ್ಲಿ 6 ತಿಂಗಳುಗಳ ಕಾಲ, 1 ವರ್ಷ ಪರ್ಯಂತ ಇಷ್ಟೆಲ್ಲ ಸ್ನಾನ ಮಾಡಿ ಏನು ಫಲ ಇದೆ? ಆ ಎಲ್ಲ ಫಲ ವಿಷ್ಣು ಪಾದೋದಕಸ್ಯೇತೆ ಕಲಾನಾರ್ಹಂತಿ ಷೋಡಶೀಂ, ಭಗವಂತನ ಪಾದಕಮಲದಿಂದ ಹರಿದು ಬಂದಂತಹ ಯಾವ ಉದಕ ಇದೆ, ಪಾದೋದಕ, ಭಗವಂತನಿಗೆ ಶಿರಸ್ಸಿಗೆ ಅಭಿಷೇಕ ಮಾಡಿದರೆ ಅದು ಕಾಲಿನ ಮೂಲಕ ಮುಂದೆ ಹರಿದು ನಮಗೆ ಸಿಗ್ತಾ ಉಂಟು.
ಅಂತಹ ಪಾದೋದಕದ 16ನೇ ಒಂದು ಭಾಗಕ್ಕೂ ಕೂಡ ಸಮ ಅಲ್ಲ. ಯದ್ಯಪಿ ಗಂಗಾದಿ ತೀರ್ಥಗಳು ಸ್ವಯಂ ಅನೇಕ ಪಾಪಗಳನ್ನೆಲ್ಲ ಪರಿಹಾರ ಮಾಡ್ತವೆ. ಎಲ್ಲ ಪಾಪಿಷ್ಠರು ಬ್ರಹ್ಮಹತ್ಯಾದಿ ಪಾಪಗಳನ್ನು ಮಾಡಿದವರು ಕೂಡ ಹೇಗೆ ಪುನೀತರಾಗ್ತಾರೆ ಅಂತ ಕೇಳಿದರೆ ಗಂಗಾದಿ ನದಿಗಳಲ್ಲಿ ಸ್ನಾನ ಮಾಡುವ ಮೂಲಕ. ಅಂತಹ ಗಂಗಾದಿ ನದಿಗಳಲ್ಲಿ 1 ವರ್ಷಗಳ ಕಾಲ ಸ್ನಾನ ಮಾಡಿದರೆ ಎಷ್ಟು ದೊಡ್ಡದಾದಂತಹ ಫಲ ಇರಬಹುದು, ಎಷ್ಟೆಷ್ಟು ದೊಡ್ಡದಾದಂತಹ ಪಾಪರಾಶಿಗಳನ್ನು ಆ ಗಂಗಾದಿ ತೀರ್ಥಗಳು ದೂರ ಮಾಡ್ಬೋದು, ಇನ್ನೆಷ್ಟು ಪುಣ್ಯವನ್ನು ಕಟ್ಟಿಕೊಡ್ಬೋದು. ಅಂತಹ ಮಹತ್ ಫಲವೂ ಕೂಡ ಈ ಭಗವಂತನ ಪಾದೋದಕವನ್ನು ಧಾರಣೆ ಮಾಡುವುದರ ಫಲದ 16ನೇ ಒಂದಂಶವೂ ಅಲ್ಲ. ಅಂದರೆ ಈ ಎಲ್ಲ ಫಲಗಳಿಗಿಂತಲೂ ಭಗವಂತನ ಪಾದೋದಕವನ್ನು ಧಾರಣೆ ಮಾಡಿಕೊಳ್ಳುವಂಥದ್ದು, ಅದರಿಂದ ಸ್ನಾನ ಮಾಡುವುದು, ಅದನ್ನು ಸೇವನೆ ಮಾಡುವಂಥದ್ದು, ಇದು ಅತ್ಯಂತ ಉತ್ಕೃಷ್ಟವಾಗಿದೆ. ಹೀಗೆ ಭಗವಂತನ ಪಾದೋದಕದ ಸ್ನಾನದ ಫಲವನ್ನು ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಉಳಿದೆಲ್ಲ ತೀರ್ಥಗಳಿಗಿಂತಲೂ ಭಗವಂತನ ಪಾದೋದಕವನ್ನು ಧಾರಣೆ ಮಾಡುವಂಥದ್ದು ಅದು ಅತ್ಯಂತ ಪ್ರಶಸ್ತ. ನಿತ್ಯವೂ ಗಂಗಾದಿ ನದಿಗಳಲ್ಲಿ ಸ್ನಾನ ಮಾಡುವಂತಹ ಭಾಗ್ಯ ದೊರಕದೆ ಹೋಗಬಹುದು, ಅಥವಾ ಅತ್ಯಂತ ಪ್ರಯಾಸದಿಂದ ಅತ್ಯಂತ ಧನವ್ಯಯದಿಂದ ಈ ಎಲ್ಲ ಗಂಗಾದಿ ನದಿಗಳಲ್ಲಿ ಸ್ನಾನ ಎಂಬುದು ಸಾಧ್ಯ ಆಗಬಹುದು. ಆದರೆ ಧನವ್ಯಯ ಮಾಡಲಿಕ್ಕೆ ಸಾಮರ್ಥ್ಯ ಇಲ್ಲದವನು, ಇನ್ನು ಬಹಳ ದೂರದಲ್ಲಿರುವವನು ಈ ಎಲ್ಲ ಫಲಗಳನ್ನು ಹೊಂದಬೇಕಾದ್ರೆ ಏನು ಮಾಡಬೇಕು? ಕೇವಲ ಭಗವಂತನ ಅಭಿಷೇಕದ ನೀರನ್ನು ತಾನು ತಲೆಯಲ್ಲಿ ಧಾರಣೆ ಮಾಡಿದರೆ, ಉದರದಲ್ಲಿ ಧಾರಣೆ ಮಾಡಿದರೆ ಈ ಎಲ್ಲ ಫಲಗಳು ಮಾತ್ರ ಅಲ್ಲ, ಇದಕ್ಕಿಂತ ಅಧಿಕವಾದಂತಹ ಫಲ ಪ್ರಾಪ್ತಿಯಾಗ್ತದೆ. ಆದ್ದರಿಂದ ಪ್ರತಿಯೊಬ್ಬನೂ ಕೂಡ ತನ್ನ ಪಾಪದ ನಿವೃತ್ತಿಗೆ, ಪುಣ್ಯದ ಸಂಪಾದನೆಗೋಸ್ಕರ ಭಗವಂತನ ತೀರ್ಥವನ್ನು ನಿತ್ಯವೂ ಪ್ರಾಶನ ಮಾಡಬೇಕು, ನಿತ್ಯವೂ ಧಾರಣೆ ಮಾಡಬೇಕು. ನಿತ್ಯವೂ ದೇವರ ನಿರ್ಮಾಲ್ಯವನ್ನು ತೆಗೆದು ದೇವರಿಗೆ ಏನು ಅಭಿಷೇಕವನ್ನು ಮಾಡ್ತಾರೆ, ನಿರ್ಮಾಲ್ಯ ತೀರ್ಥವನ್ನು, ಅದನ್ನು ನಿತ್ಯವೂ ಕೂಡ 3 ಬಾರಿ ಸೇವನೆ ಮಾಡಿ 1 ಬಾರಿ ತಲೆಯಲ್ಲಿ ಧಾರಣೆ ಮಾಡಬೇಕು. ಆದ್ದರಿಂದ ಮತ್ತೆ ದೇವರಿಗೆ ಗಂಧೋದಕವನ್ನೇನು ಅಭಿಷೇಕ ಮಾಡ್ತೇವೆ, ಈ ಗಂಧೋದಕವನ್ನು ಕೂಡ ನಿತ್ಯವೂ 3 ಹೊತ್ತಿನಲ್ಲಿ ಸ್ವೀಕಾರ ಮಾಡಬೇಕು. ಇದರಿಂದ ಈ ಎಲ್ಲ ಗಂಗಾದಿ ತೀರ್ಥಗಳಲ್ಲಿ ಸ್ನಾನ ಮಾಡಿದ್ದಕ್ಕಿಂತಲೂ ಹೆಚ್ಚಿನದಾದಂತಹ ಸತ್ಫಲಗಳು ಸಾಧಕನಿಗೆ ದೊರಕ್ತದೆ ಎಂಬುದಾಗಿ ಮಧ್ವಾಚಾರ್ಯರು ವ್ಯಾಸರ ಈ ಮಾತಿನ ಮೂಲಕ ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಹೀಗೆಯೇ ಇನ್ನು ಮುಂದೆ ಸುಮಾರು 4 ವಾಕ್ಯಗಳಲ್ಲಿ ಭಗವಂತನ ಪಾದೋದಕದ ಮಹಿಮೆಯನ್ನು ನಿರೂಪಿಸ್ತಾರೆ. ಗಂಗಾ ಪ್ರಯಾಗ ಗಯ ಪುಷ್ಕರ ನೈಮಿಷಾನಿ ಸಂಸೇವಿತಾನಿ ಬಹುಶಃ ಕುರುಜಾಂಗಲಾನಿ ಕಾಲೇನ ತೀರ್ಥಸಲಿಲಾನಿ ಪುನಂತಿ ಪಾಪಂ ಪಾದೋದಕಂ ಭಗವತಃ ಪ್ರಪುನಾತಿ ಸದ್ಯಃ. ಅನೇಕ ತೀರ್ಥಕ್ಷೇತ್ರಗಳಲ್ಲಿರುವಂತಹ ನೀರು, ಯಾವುದು ತೀರ್ಥಕ್ಷೇತ್ರ? ಸ್ವಯಂ ಗಂಗೆ, ಅದುವೇ ತೀರ್ಥವಾಗಿದೆ. ಗಂಗಾ, ಆಮೇಲೆ ಪ್ರಯಾಗ. ಪ್ರಯಾಗ ಅಂದರೆ ನದಿಯು ಒಟ್ಟಾಗುವಂತಹ ಜಾಗ, ತ್ರಿವೇಣಿ ಸಂಗಮ, ಅದು ಪ್ರಯಾಗ ಎಂಬ ಸ್ಥಳದಲ್ಲಿ ಉಂಟಾಗ್ತದೆ. ಇದು ಒಂದು ತೀರ್ಥಕ್ಷೇತ್ರ. ಅಲ್ಲಿ ಸ್ವಯಂ ಗಂಗಾದಿ ತೀರ್ಥಗಳು ಸನ್ನಿಹಿತವಾಗಿವೆ. ಹಾಗೆಯೇ ಗಯಾ ಎಂಬ ಕ್ಷೇತ್ರ, ಪುಷ್ಕರ, ನೈಮಿಷ, ಈ ಎಲ್ಲ ಕ್ಷೇತ್ರಗಳು ಕೂಡ ಅತ್ಯಂತ ಪವಿತ್ರವಾದದ್ದು. ಗಂಗೆ ಎಂಬುದು ಸ್ವಯಂ ಭಗವಂತನ ಪಾದೋದಕವಾಗಿ ಹರಿದು ಬಂದಿದ್ದರೆ, ಪ್ರಯಾಗ ಎಂಬುದು ತ್ರಿವೇಣಿ ಸಂಗಮವಾಗಿ ಅತ್ಯಂತ ಪ್ರಶಸ್ತವಾಗಿದೆ. ಈ ಪ್ರಯಾಗದ ತಟದಲ್ಲಿ ಭರದ್ವಾಜರ ಆಶ್ರಮವೂ ಇತ್ತು ಅಂತ ಹೇಳುತ್ತಾರೆ. ಹಾಗೆಯೇ ಇನ್ನು ಗಯಾ ಎಂಬ ಕ್ಷೇತ್ರ, ಇಲ್ಲಿ ಸ್ವಯಂ ಭಗವಂತನ ಪಾದದ ಚಿಹ್ನೆ, ಭಗವಂತನ ವಿಶೇಷವಾದಂತಹ ಸನ್ನಿಧಾನ ಈ ಕ್ಷೇತ್ರದಲ್ಲಿದೆ. ಹಾಗೆಯೇ ಪುಷ್ಕರ, ಪುಷ್ಕರ ಎಂಬುದು ಬ್ರಹ್ಮದೇವರ ವಿಶೇಷವಾದಂತಹ ಕ್ಷೇತ್ರವಾಗಿದೆ. ಮುಂದೆ ನೈಮಿಷ ಕ್ಷೇತ್ರ, ಇಲ್ಲಿ ಶೌನಕಾದಿ ಮಹರ್ಷಿಗಳು
ಬಹಳ ದೀರ್ಘಕಾಲವಾದಂತಹ ದ್ರವ್ಯಯಜ್ಞವನ್ನು ಜ್ಞಾನಯಜ್ಞವನ್ನೆಲ್ಲ ನಡೆಸಿದಂತಹ ಭಗವಂತನ ಸನ್ನಿಧಾನಕ್ಕೆ ಪಾತ್ರವಾದಂತಹ ಬಹಳ ದೊಡ್ಡದಾದಂತಹ ಕ್ಷೇತ್ರ. ಇನ್ನು ಕುರುಜಾಂಗಲ, ಕುರು ಎಂಬ ರಾಜ ತಾನು ದೊಡ್ಡದಾದಂತಹ ಯಜ್ಞವನ್ನು ಮಾಡಿದಂತಹ ಸ್ಥಳ ಇದು. ಇಲ್ಲಿ ಮತ್ತೆ ಪರಶುರಾಮ ದೇವರು ಎಲ್ಲ ದುಷ್ಟ ಕ್ಷತ್ರಿಯರನ್ನು ಸಂಹಾರ ಮಾಡಿ ತನ್ನ ಆಯುಧವನ್ನು ತೊಳೆದಂತಹ ಪಂಚತೀರ್ಥಗಳಿರತಕ್ಕಂತಹ ಸ್ಥಳ ಇದು. ಈ ಕುರುಕ್ಷೇತ್ರ, ಇಲ್ಲೇ ಮಹಾಭಾರತದ ಯುದ್ಧ, ಧರ್ಮದ ಸಂಸ್ಥಾಪನೆ ಮತ್ತು ಅಧರ್ಮದ ನಿಗ್ರಹಕ್ಕೆ ಪ್ರಧಾನವಾದಂತಹ ಕಾರ್ಯ ನಡೆದಂತಹ ಕ್ಷೇತ್ರ ಇದು. ಹಾಗೆ ಕುರುಜಾಂಗಲಾನಿ, ಈ ಕುರುಕ್ಷೇತ್ರದ ಸುತ್ತ ಇರತಕ್ಕಂತಹ ಕಾಡನ್ನು ಜಾಂಗಲ ಅಂತ ಕರೆದಿದ್ದಾರೆ. ಹೀಗೆ ಈ ಎಲ್ಲ ಕ್ಷೇತ್ರಗಳು ಕೂಡ ಅತ್ಯಂತ ಪವಿತ್ರವಾದದ್ದು. ಈ ಎಲ್ಲ ಕ್ಷೇತ್ರಗಳು ಕೂಡ ಕ್ಷೇತ್ರವನ್ನು ಸಂದರ್ಶಿಸುವವನ, ತೀರ್ಥಗಳಲ್ಲಿ ಸ್ನಾನ ಮಾಡುವವನ ಪಾಪವನ್ನೆಲ್ಲ ಪರಿಹಾರ ಮಾಡ್ತದೆ. ಹೇಗೆ ಒಂದು ಬಾರಿ ಮುಳುಗಿದ ತಕ್ಷಣ, ಸ್ನಾನ ಮಾಡಿದ ತಕ್ಷಣ ಎಲ್ಲ ಪಾಪಗಳ ನಿವೃತ್ತಿ ಆಗುವುದಿಲ್ಲ, ಬಹುಬಾರಿ ಸ್ನಾನವನ್ನು ಮಾಡಬೇಕಾಗ್ತದೆ. ಅಷ್ಟೇ ಅಲ್ಲದೆ ಎಷ್ಟೋ ದೂರದಲ್ಲಿರುವಂತಹ ಮಂದಿಗೆ ಆ ಕ್ಷೇತ್ರವನ್ನು ತಲುಪಬೇಕಿದ್ರೆ ಬಹಳಷ್ಟು ದೊಡ್ಡದಾದಂತಹ ಕಾಲ ಬೇಕು. ಇವತ್ತೇ ನಾನು ಈ ತೀರ್ಥಗಳಲ್ಲಿ ಸ್ನಾನ ಮಾಡಿ ನನ್ನ ಪಾಪವನ್ನು ಪರಿಹಾರ ಮಾಡಿಕೊಳ್ತೇನೆ ಅಂತಂದರೆ ಸಾಧ್ಯವಾಗುವಂತಹ ವಿಚಾರಗಳಲ್ಲ. ಆದ್ದರಿಂದ ಕಾಲೇನ ತೀರ್ಥ ಸಲಿಲಾನಿ ಪುನಂತಿ ಪಾಪಂ, ಈ ತೀರ್ಥದ ನೀರುಗಳು, ಜಲ, ಪವಿತ್ರ ಜಲ ಮನುಷ್ಯನನ್ನು ಹೇಗೆ ಪವಿತ್ರಗೊಳಿಸ್ತದೆ ಅಂದರೆ ತುಂಬ ಕಾಲದ ಬಳಿಕ. ಪಾಪದ ನಿವೃತ್ತಿ ಆಗಬೇಕು ಅಂದ ತಕ್ಷಣ ಪಾಪದ ನಿವೃತ್ತಿ ಆಗುವುದಿಲ್ಲ. ಹಾಗಾದರೆ ತಕ್ಷಣ ಪಾಪದ ನಿವೃತ್ತಿ ಆಗಬೇಕು ಅಂತ ಬಯಸಿದ್ದಾನೆ, ಇನ್ನೇನು ಯಾವಾಗ ಮರಣ ಸನ್ನಿಹಿತವಾಗ್ತದೆ ಅಂತ ಗೊತ್ತಿಲ್ಲ, ತಾನು ಇಲ್ಲಿಯ ತನಕ ಮಾಡಿದ್ದೆಲ್ಲ ತಪ್ಪಾಗಿದೆ, ಬಹಳಷ್ಟು ಪಾಪಗಳ ಸಂಪಾದನೆಯನ್ನು ಮಾಡಿದ್ದೇನೆ, ಈ ಪಾಪಗಳ ನಿವೃತ್ತಿಯಾಗಬೇಕು ಅಂತ ಒಬ್ಬ ಬಯಸಿದರೆ ಹೇಗೆ ತತ್ಕ್ಷಣದಲ್ಲಿ ಪಾಪಗಳನ್ನು ನಿವೃತ್ತಿ ಮಾಡಿಕೊಳ್ಬೇಕು? ಗಂಗಾದಿ ತೀರ್ಥಗಳಿಗೆ ಹೋಗಿ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋಣ ಅಂತಂದರೆ ಅಷ್ಟು ಸುಲಭ ಸಾಧ್ಯವಾದದ್ದಲ್ಲ, ತತ್ಕ್ಷಣ ಸಾಧ್ಯವಾದದ್ದಲ್ಲ. ಆದ್ದರಿಂದ ಬಹಳ ಸುಲಭವಾಗಿ, ಆಯಾಸವೇ ಇಲ್ಲದೆ, ಶ್ರಮವೇ ಇಲ್ಲದೆ, ದುಡ್ಡು ಖರ್ಚಾಗದೆ ಪಾಪದ ಪರಿಹಾರ ಹೇಗೆ ಅಂತಂದರೆ ಪಾದೋದಕಂ ಭಗವತಃ ಪ್ರಪುನಾತಿ ಸದ್ಯ. ಭಗವಂತನ ಪಾದೋದಕ, ದೇವರಿಗೆ ಅಭಿಷೇಕ ಮಾಡಿದಂತಹ ನೀರು, ಅದು ಸದ್ಯ. ಯಾವಾಗ ಅದನ್ನು ಶಿರಸ್ಸಿನಲ್ಲಿ ಧಾರಣೆ ಮಾಡಿಕೊಳ್ತೇವೆ ಅಥವಾ ಪ್ರಾಶನ ಮಾಡ್ತೇವೆ, ತತ್ಕ್ಷಣದಲ್ಲೇ ಪಾಪದ ನಿವೃತ್ತಿ ಆಗ್ತದೆ. ಔಷಧಗಳು ಒಂದು ಬಾರಿ ಸ್ವೀಕಾರ ಮಾಡಿದ ತಕ್ಷಣ ರೋಗ ನಾಶ ಆಗುವುದಿಲ್ಲ, ಅನೇಕ ಬಾರಿ ಸ್ವೀಕಾರ ಮಾಡಬೇಕಾಗ್ತದೆ. ಹಾಗೆಯೇ ತೀರ್ಥಗಳು, ಬೇರೆ ಬೇರೆ ನದಿಗಳು ಪಾಪವನ್ನು ನಿವೃತ್ತಿ ಮಾಡಬೇಕಾದ್ರೆ ಅದಕ್ಕೆ ಬಹಳ ದೀರ್ಘವಾದಂತಹ ಕಾಲ ಬೇಕು. ಆದರೆ ಸ್ವೀಕರಿಸಿದ ತಕ್ಷಣ ರೋಗವನ್ನು ನಿವೃತ್ತಿ ಮಾಡುವಂತಹ ಅಮೃತದಂತೆ ಈ ಭಗವಂತನ ಪಾದೋದಕವು ಕೂಡ. ಆದ್ದರಿಂದ ದೇವರ ಪಾದೋದಕ ಅಂದ ತಕ್ಷಣ ಎಲ್ಲಿಂದ ದೇವರ ಪಾದೋದಕವನ್ನು ಸಂಪಾದನೆ ಮಾಡಬೇಕು? ಎಲ್ಲಿ ಶಾಲಗ್ರಾಮ ಇದೆ, ಆ ಶಾಲಗ್ರಾಮದ ಮೇಲೆ ಸುರಿದಂತಹ ನೀರಿನ ಒಂದೊಂದು ಕಣವೂ ಕೂಡ ಇಂತಹ ಸಾಮರ್ಥ್ಯವುಳ್ಳದ್ದು. ಆದ್ದರಿಂದ ಶಾಲಗ್ರಾಮಕ್ಕೆ ಅಭಿಷೇಕ ಮಾಡಿದಂತಹ ನೀರಿನ ಬಿಂದನ್ನು ಪ್ರತಿನಿತ್ಯವೂ ಶಿರಸ್ಸಿನಲ್ಲಿ ಧಾರಣೆಯನ್ನು ಮಾಡಬೇಕು. ಪಾದೋದಕಂ ಭಗವತ ಪ್ರಪುನಾತಿ ಸದ್ಯ. ಯದ್ಯಪಿ ಉಳಿದೆಲ್ಲ ತೀರ್ಥಗಳು ಕೂಡ ಅದು ಹೇಗೆ ಪಾಪವನ್ನು ನಿವೃತ್ತಿ ಮಾಡ್ತದೆ, ಅವುಗಳಿಗೂ ಕೂಡ ಪಾಪ ನಿವಾರಕವಾದಂತಹ ಸಾಮರ್ಥ್ಯ ಬಂದದ್ದು ಅದು ತೀರ್ಥ. ಆದ್ದರಿಂದ ತೀರ್ಥ ಆಗಬೇಕಾದರೆ ಅದರಲ್ಲಿ ಗಂಗಾದಿ ತೀರ್ಥಾಭಿಮಾನಿ ದೇವತೆಗಳ ಸನ್ನಿಧಾನ ಇರಬೇಕು. ಎಲ್ಲಿ ಗಂಗಾದಿ ತೀರ್ಥಗಳ ಅಭಿಮಾನಿ ದೇವತೆಗಳ ಸನ್ನಿಧಾನ ಇರ್ತದೆ ಅಂತಂದರೆ, ಯಾವ ನೀರು ಭಗವಂತನ ಪಾದದಿಂದ ಹರಿದು ಬಂದಿದೆ ಅಂತಹ ಗಂಗೆಯ ಸನ್ನಿಧಾನ ಇರುವಂತಹ ತೀರ್ಥಗಳೇ ನಿಜವಾಗಿ ಪಾಪವನ್ನು ನಿವೃತ್ತಿ ಮಾಡಿಕೊಡ್ತದೆ. ಅಂತಹ ಗಂಗಾದಿ ತೀರ್ಥಗಳಿಗೆ ಬಹಳಷ್ಟು ದೂರ ಹೋಗುವುದಕ್ಕಿಂತ ಪ್ರತಿನಿತ್ಯವೂ ಕೂಡ ಸಮೀಪದಲ್ಲೇ ಇರುವಂತಹ ಸಾಲಗ್ರಾಮ ಶಿಲೆಗೆ ಅಭಿಷೇಕ ಮಾಡಿದಂತಹ ತೀರ್ಥ ಅದು ಉಳಿದೆಲ್ಲ ನದಿ ತೀರ್ಥಗಳಿಗಿಂತಲೂ ಅತ್ಯಂತ ಉತ್ಕೃಷ್ಟವಾಗಿದೆ. ಆದ್ದರಿಂದ ಪ್ರತಿದಿನವೂ ಕೂಡ ದೇವರ ತೀರ್ಥವನ್ನು ಪ್ರಾಶನ ಮಾಡಬೇಕು ಅಂತ ಮಧ್ವಾಚಾರ್ಯರಲ್ಲಿ ಸಂದೇಶವನ್ನು ನೀಡ್ತಾ ಇದ್ದಾರೆ.
ಹಾಗೆಯೇ ತೀರ್ಥದ ಮಹತ್ವ ಅದು ಪುರಾಣದಲ್ಲಿ ಒಂದೆರಡು ಬಾರಿ ಬಂದದ್ದಲ್ಲ. ಆದ್ದರಿಂದ ಇದು ಕೇವಲ ಒಂದು ಪ್ರಶಂಸೆಗೋಸ್ಕರ, ಇಲ್ಲದಂತಹ ಸಂಗತಿಯನ್ನು ದೊಡ್ಡದು ಮಾಡುವುದಕ್ಕೋಸ್ಕರ ಇದು ಹೊರಡದ್ದಲ್ಲ. ಯದ್ಯಪಿ ಇದು ಬಹಳ ಪ್ರಧಾನವಾದಂತಹ ಅಂಶ. ಪ್ರತಿಯೊಬ್ಬನೂ ಕೂಡ ದೇವರ ಭಕ್ತನಾದವ ಪ್ರತಿನಿತ್ಯವೂ ದೇವರ ತೀರ್ಥವನ್ನು ಪ್ರಾಶನ ಮಾಡಲೇಬೇಕು ಎಂಬ ಅಂಶವನ್ನು ತೋರಿಸಿಕೊಡುವುದಕ್ಕೋಸ್ಕರ ಮತ್ತೊಂದು ಮಾತನ್ನು ತೋರಿಸಿಕೊಡ್ತಾ ಇದ್ದಾರೆ. ಯಾನಿ ಕಾನಿಚ ತೀರ್ಥಾನಿ ಬ್ರಹ್ಮಾಂಡಾಂತರ್ಗತಾನಿ ವೈ ವಿಷ್ಣುಪಾದೋದಕಸ್ಯೇತೆ ಕಲಾನಾರ್ಹಂತಿ ಷೋಡಶೀಂ. ಈ ತನಕ ಅನೇಕ ಗಂಗಾದಿ ತೀರ್ಥಗಳು, ಗಂಗೆ ಇರಬಹುದು ಅಥವಾ ಗೋದಾವರಿ, ಇನ್ನು ಕುರುಜಾಂಗಲಾದಿ ತೀರ್ಥಕ್ಷೇತ್ರಗಳು, ಪ್ರಯಾಗ, ಗಯೆ, ಇದರದೆಲ್ಲರ ಮಹತ್ವವನ್ನು ಹೇಳಿ ಅದಕ್ಕಿಂತಲೂ ಉತ್ಕೃಷ್ಟವಾದದ್ದು ಈ ವಿಷ್ಣುವಿನ ಪಾದೋದಕ ಅಂತ ಹೇಳಿದ್ದಾರೆ. ಹೌದು, ಕೇವಲ ಆ ತೀರ್ಥಗಳಿಗಿಂತ ವಿಷ್ಣುವಿನ ಪಾದೋದಕ ಶ್ರೇಷ್ಠ ಇರಬಹುದು. ಆದರೆ ಅಲ್ಲಿ ಹೇಳದೆ ಉಳಿದಂತಹ ಇನ್ನೊಂದು ಯಾವುದೋ ಒಂದು ತೀರ್ಥ ಇದೆ, ಅದು ಭಗವಂತನ ಪಾದೋದಕಕ್ಕಿಂತಲೂ ಶ್ರೇಷ್ಠ ಆಗಿರಬಹುದು. ಅನೇಕ ಕಡೆ ತೀರ್ಥಕ್ಷೇತ್ರಗಳಿರ್ತಾವೆ. ಆ ತೀರ್ಥಕ್ಷೇತ್ರಗಳ ಮಹತ್ವವನ್ನು ಹೇಳ್ತಾ ಆ ತೀರ್ಥಕ್ಷೇತ್ರಕ್ಕಿಂತ ದೊಡ್ಡದಾದಂತಹ ಇನ್ನೊಂದು ತೀರ್ಥವೇ ಇಲ್ಲ ಅಂತ ಪ್ರಶಂಸೆ ಮಾಡುವುದು ಇದೆ. ಆ ಪ್ರಶಂಸೆಯ ಮಾತಿಗೆ ಒಂದು ಸೀಮಿತವಾದಂತಹ ಅರ್ಥ ಇದ್ದೇ ಇದೆ. ಆದರೆ ಉಳಿದೆಲ್ಲ ತೀರ್ಥಗಳಿಗಿಂತಲೂ ಅದು ಸರ್ವತಾ ಶ್ರೇಷ್ಠ ಅಂತ ಅರ್ಥ ಅಲ್ಲ. ಹಾಗೆಯೇ ಯಾವ ಯಾವ ತೀರ್ಥಗಳನ್ನು ಪ್ರಶಂಸೆ ಮಾಡಿದ್ದಾರೆ ಆ ಎಲ್ಲ ತೀರ್ಥಗಳಿಗಿಂತಲೂ ವಿಷ್ಣುವಿನ ಪಾದೋದಕವೇ ಅತ್ಯಂತ ಶ್ರೇಷ್ಠ ಅಂತ ಈ ಮಾತಿನಲ್ಲಿ ಮತ್ತೆ ಮಧ್ವಾಚಾರ್ಯರು ತೋರಿಸಿಕೊಡ್ತಾ ಇದ್ದಾರೆ. ಯಾನಿ ಕಾನಿಚ ತೀರ್ಥಾನಿ ಬ್ರಹ್ಮಾಂಡಾಂತರ್ಗತಾನಿ ವೈ. ಕೇವಲ ಭಾರತದಲ್ಲಿರುವ ಅಥವಾ ಉತ್ತರ ಭಾರತ, ದಕ್ಷಿಣ ಭಾರತ ಈ ರೀತಿಯಾಗಿ ಹೇಳ್ತಾ ಇಲ್ಲ. ಕೇವಲ ಭಾರತದಲ್ಲಿರುವ ತೀರ್ಥ ಅಂತಲ್ಲ, ಬ್ರಹ್ಮಾಂಡಾಂತರ್ಗತಾನಿ ವೈ. ಇಡೀ ಬ್ರಹ್ಮಾಂಡದಲ್ಲೇ ಯಾವ ಯಾವ ತೀರ್ಥ ಇದೆ. ಅನೇಕ ತೀರ್ಥಗಳು ವಿಷ್ಣುವಿನ ಪಾದೋದಕ ಆಗಿದೆ. ಆದರೆ ಇನ್ನು ಅನೇಕ ತೀರ್ಥಗಳು ಕೆಲವು ಋಷಿಗಳಿಂದ ತೀರ್ಥದ ಕಮಂಡಲುವಿನಿಂದ ಹುಟ್ಟಿದ್ದಾಗಿರ್ಬೋದು, ಅಥವಾ ಅವರೇ ಸ್ವಯಂ ತೀರ್ಥಗಳ ನಿರ್ಮಾಣವನ್ನು ಮಾಡಿರಬಹುದು. ಇಂತಹ ಅನ್ಯ ತೀರ್ಥಗಳು, ಅನ್ಯ ದೇವತೆಗಳ ಸನ್ನಿಧಾನ ಇರುವಂತಹ ತೀರ್ಥ, ಇದು ಯಾವುದು ಇದ್ರೂ ಕೂಡ ಬ್ರಹ್ಮಾಂಡಾಂತರ್ಗತಾನಿ ವೈ. ಬ್ರಹ್ಮಾಂಡದಲ್ಲಿರುವ ಯಾವ ಯಾವ ತೀರ್ಥ ಇದೆ ಆ ಎಲ್ಲ ತೀರ್ಥಗಳಿಗಿಂತಲೂ ಉತ್ಕೃಷ್ಟವಾದದ್ದು ವಿಷ್ಣುಪಾದೋದಕಸ್ಯೇತೆ ಕಲಾನಾರ್ಹಂತಿ ಷೋಡಶೀಂ. ಭಗವಂತನ ಪಾದೋದಕದ 16ನೇ ಒಂದಂಶವೂ ಕೂಡ ಅಲ್ಲ ಬ್ರಹ್ಮಾಂಡದಲ್ಲಿರುವಂತಹ ಸಕಲ ತೀರ್ಥಗಳು. ಅಥವಾ ಬ್ರಹ್ಮಾಂಡದಲ್ಲಿರುವ ಸಕಲ ತೀರ್ಥಗಳನ್ನು ಒಟ್ಟು ಮಾಡಿದರೂ ಕೂಡ ಅದು ಭಗವಂತನ ಪಾದೋದಕದ ಒಂದಂಶಕ್ಕೂ ಕೂಡ ಅದು ಸಮಾನ ಅಲ್ಲ. ಆದ್ದರಿಂದ ಯಾವುದೋ ಕೆಲವು ಅಪರೂಪವಾದಂತಹ ಸನ್ನಿವೇಶಗಳಲ್ಲಿ, ಜೀವನದ ಕೆಲವು ಸಂದರ್ಭಗಳಲ್ಲಿ ತೀರ್ಥಕ್ಷೇತ್ರಗಳಿಗೆ ಯಾತ್ರೆ ಮಾಡುವುದು, ಅಲ್ಲಿ ತೀರ್ಥದಲ್ಲಿ ಸ್ನಾನ ಮಾಡಿ ಪಾಪವನ್ನು ನಿವಾರಿಸಿಕೊಳ್ಳುವುದು, ಇದೆಲ್ಲವೂ ಕೂಡ ಪ್ರಶಸ್ತವೇ. ಆದರೆ ಪ್ರತಿನಿತ್ಯವೂ ಕೂಡ ದೇವರ ತೀರ್ಥವನ್ನು, ದೇವರಿಗೆ ಅಭಿಷೇಕ ಮಾಡಿದಂತಹ ಉದಕವನ್ನು ಧಾರಣೆ ಮಾಡುವಂಥದ್ದು, ಸೇವನೆ ಮಾಡುವಂಥದ್ದು, ಇದು ಪ್ರತಿನಿತ್ಯವೂ ಕೂಡ ಸಾಧಕನಾದವನು ಮಾಡಬೇಕಾದಂತಹ ಕರ್ತವ್ಯ ಆಗಿದೆ. ಈ ಕರ್ತವ್ಯದ ವಿಚಾರದಲ್ಲಿ ಚ್ಯುತಿಯನ್ನು ಉಂಟು ಮಾಡಬಾರದು ಅಂತ ಅಭಿಪ್ರಾಯದಿಂದ ವ್ಯಾಸರ ಮತ್ತೊಂದು ವಾಕ್ಯವನ್ನು ಇಲ್ಲಿ ಉದ್ಧರಿಸ್ತಾ ಇದ್ದಾರೆ ಮಧ್ವಾಚಾರ್ಯರು. ಸ್ನಾನಂ ಪಾದೋದಕಂ ವಿಷ್ಣೋ ಪಿಬನ್ ಶಿರಸಿ ಧಾರಯನ್ ಸರ್ವಪಾಪ ವಿನಿರ್ಮುಕ್ತೋ ವೈಷ್ಣವೀಂ ಸಿದ್ಧಿಮಾಪ್ನುಯಾತ್. ಈ ಹಿಂದೆ ವಿಷ್ಣುವಿನ ಪಾದೋದಕದ ಮಹತ್ವವನ್ನೆಲ್ಲ ನಿರೂಪಣೆ ಮಾಡಿದ್ದಾರೆ. ಉಳಿದೆಲ್ಲ ತೀರ್ಥಗಳಿಗಿಂತಲೂ ಭಗವಂತನ ತೀರ್ಥ ಪಾದೋದಕ ಶ್ರೇಷ್ಠ ಅಂತ. ಯದ್ಯಪಿ ಪಾದೋದಕ ಅಂತಂದರೆ ಪಾದವನ್ನು ತೊಳೆದಂತಹ ನೀರು. ದೇವರಿಗೆ ಷೋಡಶ ಉಪಚಾರವನ್ನು ಮಾಡುವಾಗ ಅರ್ಘ್ಯ, ಪಾದ್ಯ, ಆಚಮನ ಇದೆಲ್ಲ ಉಪಚಾರವನ್ನು ಕೊಡುವಾಗ ನಾವು ಹೇಗೆ ಬಂದಂತಹ ಅತಿಥಿಗಳಿಗೆ ಮನೆಯನ್ನು ಪ್ರವೇಶಿಸಬೇಕಾದರೆ ಅಥವಾ ಪ್ರವೇಶಿಸಿದ ಬಳಿಕವೂ ಕೂಡ ಅವರ ಪಾದವನ್ನು ತೊಳೆಯುವಂಥ ಉಪಚಾರವನ್ನು ಮಾಡ್ತೇವೆ. ಇದಕ್ಕೆ ಪಾದ್ಯ ಅಂತ ಹೆಸರು. ಹಾಗೆಯೇ ಭಗವಂತನನ್ನು ಆವಾಹನೆ ಮಾಡಿ ಕರೆದು ಉಪಚಾರ ಕೊಡುವಾಗ ಪಾದ್ಯವನ್ನು ಕೊಡುವುದಿದೆ. ಈ ಪಾದ್ಯಕ್ಕೆ ಪಾದೋದಕ ಅಂತ ಹೆಸರಿದೆ.
ಇನ್ನು ಅಭಿಷೇಕ ಮಾಡಿದ್ದಕ್ಕೆ ತೀರ್ಥ ಅಂತ ಕರಿತೇವೆ. ತೀರ್ಥವೂ ಕೂಡ ಕೊನೆಯಲ್ಲಿ ಬರುವುದು ಭಗವಂತನ ಪಾದದಿಂದಲೇ, ಆದ್ದರಿಂದ ಅದು ಕೂಡ ಪಾದೋದಕವೇ ಆಗ್ತದೆ. ಆದ್ದರಿಂದ ಈ ಮಾತಿನಲ್ಲಿ ಮತ್ತೆ ತೋರಿಸಿಕೊಡ್ತಾ ಇದ್ದಾರೆ, ಸ್ನಾನಂ ಪಾದೋದಕಂ ವಿಷ್ಣೋಹೋ. ಕೇವಲ ಪಾದ್ಯವನ್ನು ಮಾತ್ರ ಅಲ್ಲ, ಸ್ನಾನಂ ಪಾದೋದಕಂ ಎರಡನ್ನೂ ಕೂಡ. ಆದ್ದರಿಂದ ಕೇವಲ ಪಾದೋದಕ ಮಾತ್ರ ಭಗವಂತನ ಪಾದೋದಕ ಶ್ರೇಷ್ಠ ಅಂತ ಹೇಳ್ತಾ ಇರೋದಲ್ಲ, ತೀರ್ಥವು ಪಾದೋದಕವು ಎರಡೂ ಕೂಡ ನಿತ್ಯವೂ ಕೂಡ ಧಾರಣೆಯನ್ನು ಮಾಡಬೇಕು. ಸ್ನಾನಂ ಪಾದೋದಕಂ ಪಿಬನ್ ಶಿರಸಿಧಾರಯನ್. ಪಾದೋದಕವನ್ನು ಏನು ಮಾಡಬೇಕು, ತೀರ್ಥವನ್ನೇನು ಮಾಡಬೇಕು? ಸ್ನಾನೋದಕವನ್ನು ಕುಡಿಯುವುದು, ಪಾದ್ಯವನ್ನು ಕುಡಿಯುವುದು ಅಂದರೆ ಅದಕ್ಕೆ ಎರಡನ್ನು ಹೇಳಿದ್ದಾರೆ. ಸ್ನಾನಂ ಪಾದೋದಕಂ ಪಿಬನ್ ಶಿರಸಿಧಾರಯನ್. ಆದ್ದರಿಂದ ಸ್ನಾನಕ್ಕೆ ಉಪಯೋಗಿಸಿದಂತಹ ತೀರ್ಥವನ್ನು ಅದನ್ನು ಕುಡಿಯುವುದು. ಇನ್ನು ಪಾದೋದಕಂ ದೇವರಿಗೆ ಪಾದ್ಯವಾಗಿ ಕೊಟ್ಟಂತಹ ನೀರನ್ನು ಅದನ್ನು ಶಿರಸಿಧಾರಯನ್. ಆದ್ದರಿಂದ ನಾವು ತೀರ್ಥ ತಗೊಳ್ಳುವುದಕ್ಕಿಂತ ಮೊದಲು ಕೈಗೆ ಒಂದು ಹಾಕ್ತಾರೆ, ಅದನ್ನು ಶಿರಸ್ಸಿಗೆ ನಾವು ಧಾರಣೆ ಮಾಡಿಕೊಳ್ತೇವೆ. ನಂತರ ಕೊಟ್ಟದ್ದನ್ನು ನಾವು ತೀರ್ಥ ಅಂತ ಪ್ರಾಶನ ಮಾಡ್ತೇವೆ. ಅದರಲ್ಲಿ ಶಿರಸ್ಸಿನಲ್ಲಿ ಧಾರಣೆ ಮಾಡಿಕೊಳ್ಬೇಕಾದದ್ದು ಯಾವುದು ಅಂತ ಕೇಳಿದರೆ ಪಾದೋದಕವನ್ನು. ಸ್ನಾನಂ ಪಿಬನ್ ಪಾದೋದಕಂ ಶಿರಸಿಧಾರಯನ್ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಭಗವಂತನ ಪಾದ್ಯ ಎಂಬುದಾಗಿ ಯಾವುದಿದೆ ಅದನ್ನು ನಾವು ಶಿರಸ್ಸಿನಲ್ಲಿ ಧಾರಣೆಯನ್ನು ಮಾಡಬೇಕು ಮೊದಲಿಗೆ. ಆಮೇಲೆ ಭಗವಂತನ ಸ್ನಾನಕ್ಕೆ ಉಪಯುಕ್ತವಾದಂತಹ ನೀರನ್ನು, ತೀರ್ಥವನ್ನು ಪ್ರಾಶನವನ್ನು ಮಾಡಬೇಕು. ಹೀಗೆ ಮಾಡಿದರೆ ಸರ್ವ ಪಾಪ ವಿನಿರ್ಮುಕ್ತೋ ವೈಷ್ಣವೇಂ ಸಿದ್ಧಿಮಾಪ್ನುಯಾತ್. ಯಾರು ಈ ರೀತಿಯಾಗಿ ಪಾದ್ಯವನ್ನು ಧಾರಣೆ ಮಾಡ್ತಾ ತೀರ್ಥವನ್ನು ಪ್ರಾಶನ ಮಾಡ್ತಾ ಇರ್ತಾನೆ ಅಂಥವನು ವೈಷ್ಣವೀಂ ಸಿದ್ಧಿಮಾಪ್ನುಯಾತ್, ವಿಷ್ಣುವಿಗೆ ಸಂಬಂಧಪಟ್ಟಂತಹ ಸಿದ್ಧಿ ಅಂದರೆ ಪ್ರಧಾನವಾಗಿ ಜ್ಞಾನ, ಭಗವಂತನ ಸರ್ವೋತ್ತಮತ್ವದ ಜ್ಞಾನ ಅದು ಸುಲಭವಾಗಿ ಬರುವುದಿಲ್ಲ. ಅನೇಕ ಬಾರಿ ವಿಷ್ಣುವಿನ ಸರ್ವೋತ್ತಮತ್ವದ ಉಪದೇಶವನ್ನು ಪಡೆದರೂ ಸಂದೇಹ ಮತ್ತೆ ಮತ್ತೆ ಮರುಕಳಿಸಿ ಬರ್ತದೆ. ಅನ್ಯರ ಉಪದೇಶ, ಅನ್ಯ ಮಾತುಗಳೆಲ್ಲ ನಮ್ಮನ್ನು ದಾರಿ ತಪ್ಪಿಸ್ತವೆ. ಆದ್ದರಿಂದ ಎಲ್ಲ ಜ್ಞಾನಕ್ಕಿಂತಲೂ ಉತ್ಕೃಷ್ಟವಾದ ಜ್ಞಾನ ಅದು ಭಗವಂತನ ಸರ್ವೋತ್ತಮತ್ವದ ಜ್ಞಾನ. ಇದು ಬರಬೇಕಾದರೆ ನಿತ್ಯವೂ ಕೂಡ ಭಗವಂತನ ತೀರ್ಥವನ್ನು ಪ್ರಾಶನ ಮಾಡಬೇಕು. ಒಂದು ವೇಳೆ ಭಗವಂತನ ತೀರ್ಥವನ್ನು ಪ್ರಾಶನ ಮಾಡದೆ ಉಳಿದ ಏನು ಕುಡಿತಾನೆ, ಏನು ತಿಂತಾನೆ, ಅದು ಮಲಮೂತ್ರಗಳಿಗೆ ಸಮಾನವಾಗ್ತದೆ. ಆದ್ದರಿಂದ ಪ್ರತಿನಿತ್ಯವೂ ಪ್ರತಿಯೊಬ್ಬನೂ ಕೂಡ ದೇವರ ತೀರ್ಥವನ್ನು ಪ್ರಾಶನ ಮಾಡಬೇಕು. ಮನೆಯಲ್ಲಿ ತೀರ್ಥ ಆಗ್ತಾ ಇಲ್ಲ, ಶಾಲೆಗ್ರಾಮ ಇಲ್ಲ ಅಂತಾದರೆ ದೇವಸ್ಥಾನದಿಂದಲೋ ಅಥವಾ ಎಲ್ಲಿ ದೇವರ ಪೂಜೆ ನಡೀತದೆ ಅಲ್ಲಿಂದ ಆ ಶಾಲಗ್ರಾಮದ ಅಭಿಷೇಕ ತೀರ್ಥವನ್ನು ಮನೆಗೆ ತಂದು ನಾವು ಇಟ್ಟುಕೊಂಡು ನಿತ್ಯವೂ ಕೂಡ ಆ ದೇವರ ತೀರ್ಥವನ್ನು ನಾವು ಪ್ರಾಶನ ಮಾಡುವಂತಾಗಬೇಕು. ಇದರಿಂದ ಅತ್ಯಂತ ಉತ್ಕೃಷ್ಟವಾದ ಪುಣ್ಯ, ಬಹಳ ದೊಡ್ಡದಾದಂತಹ ಪಾಪದ ನಿವೃತ್ತಿ, ಭಗವಂತನ ಅನುಗ್ರಹ ಎಲ್ಲವೂ ಕೂಡ ಉಂಟಾಗ್ತದೆ ಅಂತ ವ್ಯಾಸರ ಮಾತನ್ನು ಮಧ್ವಾಚಾರ್ಯರು ನಮಗೆ ಸಂಗ್ರಹಿಸಿ ನೀಡಿದ್ದಾರೆ. ಮತ್ತು ಮುಂದಿನ ಮಾತಿನಲ್ಲಿ ಈ ತೀರ್ಥವೂ ಸೇರಿದಂತೆ ಇತರ ಭಗವಂತನ ಪ್ರಸಾದ ಅದು ಯಾವ ರೀತಿಯಾಗಿ ನಮಗೆ ಜೀವನದಲ್ಲಿ ಪುಣ್ಯ ಸಂಪಾದನೆಗೆ ದಾರಿ ಮಾಡಿಕೊಡ್ತದೆ ಅಂತ ಮುಂದಿನ ಮಾತಿನಲ್ಲಿ ನಿರೂಪಣೆ ಮಾಡಿದ್ದಾರೆ. ಅದನ್ನು ಮತ್ತೆ ನಾಳೆಯ ದಿನ ಚಿಂತನೆ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.